ಆತ್ಮೀಯರೇ, ನಮಸ್ಕಾರ. ನಾನು ನಮ್ಮ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡು ನೆನಪು ಬರ್ತಾ ಇತ್ತು. ಏನಪ್ಪ ಅದು? ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಹೋಲುವರಾರಿಲ್ಲ ಅನ್ನುವ ಹಾಡಿನಲ್ಲಿ ಒಂದು ನೆಕ್ಸ್ಟ್ ಲೈನ್ ಬರುತ್ತೆ. ಅದನ್ನ ಆ್ಯಕ್ಚುಲಿ ಅಣ್ಣವರು ಹಾಡ್ತಾರೆ. ಚಂದ್ರನ ಚಲುವಿಗೆ ಚಂದ್ರನೇ ಸಾಟಿ ಅಂತ ಹೇಳ್ತಾರೆ ಅಲ್ವಾ? ಆ ಹಾಡು ನೆನಪು ಬರ್ತಾ ಇದ್ದಾಗೇ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಹಾಡಿನ ಒಂದು ಸಣ್ಣ ಲೈನ್ ನೆನಪು ಬರ್ತಾ ಇದೆ. ಒಲವ ಚಂದ ಮಾಮ. ಮುಂದಿನ ಲೈನ್ ನಿಮಗೆ ಬಿಟ್ಟಿದ್ದೀನಿ. ಐ ಆಮ್ ನಾಟ್ ಅ ಗುಡ್ ಆ್ಯಂಡ್ ಗ್ರೇಟ್ ಸಿಂಗರ್. ಈ ಎಲ್ಲ ಹಿಂದ್ಗಡೆ ಹೇಳುವ ತಾತ್ಪರ್ಯ ಏನಪ್ಪ ಅಂದರೆ, ನಮ್ಮ ಪ್ರೀತಿ, ಪ್ರೇಮ ನಿವೇದನೆ ಅಥವಾ ಸೌಂದರ್ಯದ ಕಲ್ಪನೆಗಳಲ್ಲಿ ಖಂಡಿತ ಚಂದ್ರ ಒಂದು ಭಾಗ ಆಗಿಬಿಡ್ತಾನೆ. ಅಥವಾ ಚಂದ್ರನನ್ನೇ ನಾವು ಒಂದು ರೆಫರೆನ್ಸ್ ಆಗಿ ತೊಗೊಂಡಿರ್ತೀವಲ್ವ. ಅಂಥ ಬೆಳ್ಳನೆಯ ಬೆಳದಿಂಗಳ ಚಂದ್ರ, ಅದು ಹುಣ್ಣಿಮೆಯ ಚಂದ್ರ, ಪೌರ್ಣಿಮೆಯ ಚಂದ್ರ ಭಾಳ ಚಂದ ಅಲ್ಲೇನ್ರಿ? ಅದೆಷ್ಟು ಖುಷಿಯಾಗಿ ಆಕಾಶದಲ್ಲಿ ಬೆಳ್ಳಿಯ ಒಂದು ದೊಡ್ಡ ಬಟ್ಲು ಹಾಗೆ ಅಥವಾ ಬೆಳ್ಳಿಯ ಒಂದು ದೊಡ್ಡ ತಟ್ಟೆ ಹಾಗೆ ಮಿನುಗುವ ಚಂದ್ರನ ನೋಡುವುದೇ ಒಂದು ಖುಷಿ. ಹಗಲೊತ್ತು ನಾವು ಸೂರ್ಯನನ್ನು ದಿಟ್ಟಿಸಿ ನೇರವಾಗಿ ನೋಡೋಕ್ಕಾಗಲ್ಲ. ಸೂರ್ಯ ಬಹಳ ಪ್ರಖರವಾದಂಥವ್ರು. ಆದರೆ ರಾತ್ರಿ ಹೊತ್ತು ಚಂದ್ರನ ಕಾಂತಿಯನ್ನು, ಚಂದ್ರನ ಬೆಳಕನ್ನು ನಾವು ಆಸ್ವಾದಿಸ್ಬೋದು, ನಾವು ಅದನ್ನು ಆನಂದಿಸ್ಬೋದು ಅಲ್ವಾ? ಈ ಥರ ನಮಗೆಲ್ಲ ಮುದ ನೀಡುವ ನಮ್ಮ ಚಂದ ಮಾಮ, ನಮ್ಮ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ ಎಷ್ಟು ಹುಣ್ಣಿಮೆ ದಿನ ಎಷ್ಟು ಚಂದ ಕಾಣ್ತಾನೆ ಅನ್ನೋದು ನಮಗೆಲ್ಲ ಗೊತ್ತಿದ್ರು ಸಹಿತ ಇವತ್ತು ಅಂದರೆ 2 ಮಾರ್ಚ್ 2026 ಮತ್ತು ನಾಳೆ ಅಂದರೆ 3/3/2026 ಈ 2 ದಿನಗಳ ನಡುವೆ ನಡೀತಕ್ಕಂಥ ಒಂದು ಹುಣ್ಣಿಮೆಯ ದಿನ ಏನಿದೆ, ಈ ಹುಣ್ಣಿಮೆ ದಿನ ಈ ವರ್ಷದ 2026ರ ಮೊಟ್ಟ ಮೊದಲ ಸಂಪೂರ್ಣ ಕಂಪ್ಲೀಟ್ ಅಂತ ಹೇಳ್ತಾರಲ್ಲ, ಟೋಟಲ್ ಲೂನಾರ್ ಎಕ್ಲಿಪ್ಸ್ ಚಂದ್ರಗ್ರಹಣ ಆಗ್ತಾ ಇದೆ. ಈ ಚಂದ್ರಗ್ರಹಣ ಭಾಳ ವಿಶಿಷ್ಟವಾದದ್ದು, ಭಾಳ ವಿಶೇಷ. ಏನು ಸರ್ ವಿಶಿಷ್ಟ ಅಂತಂದರೆ, ಈ ನಾಳೆ ನಮಗೇನಿದೆ, ನಮಗೆ ಭಾರತೀಯರು ಎಲ್ಲರೂ ಬಹಳ ಇಷ್ಟಪಟ್ಟು ಆಚರಿಸ್ತಕ್ಕಂಥ ಹಬ್ಬಗಳಲ್ಲಿ ಒಂದಾದಂಥ ಕಲರ್ಫುಲ್ ಡೇ, ದಟ್ ಈಸ್ ಹೋಳಿ ಹಬ್ಬ. ನಾವು ಕಾಮದಹನ ಮಾಡಿ ಹೋಳಿ ಆಡಿ ಅದರ ಒಂದು ನಿಸರ್ಗದಲ್ಲಿ ವಸಂತ ಋತುವಿನ ಆಗಮನ ಇದೆಯಲ್ಲ, ಇನ್ನೇನು ಚಿಗುರು ಮೂಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಕರಿತೀವಿ. ಆ ಒಂದು ನೈಸರ್ಗಿಕ ಬದಲಾವಣೆಯನ್ನು ಬಣ್ಣಗಳಿಂದ ಸ್ವಾಗತ ಮಾಡ್ತಕ್ಕಂಥ ಒಂದು ಅಪೂರ್ವವಾದಂಥ ಒಂದು ಹಬ್ಬ ನಮ್ಮ ಹೋಳಿ ಹಬ್ಬ. ಈ ಹೋಳಿ ಹುಣ್ಣಿಮೆ ದಿನ ನಮಗೆ ಹುಣ್ಣಿಮೆ ಚಂದ್ರ ಬರಬೇಕಿತ್ತು. ಆದರೆ ಚಂದ್ರ ಹೇಳ್ತಾನೆ, ನೀವು ಅಷ್ಟೇ ಬಣ್ಣ ಆಡಿದರೆ ಹೇಗಪ್ಪ, ನಾನು ಒಂದಿಷ್ಟು ಕಲರ್ ಬಳಕೋತೀನಿ, ನನ್ನ ಕಲರು ಚೇಂಜ್ ಮಾಡ್ತೀನಿ, ಬರೀ ಬೆಳ್ಳಕ್ಕೆ ಇದ್ದರೆ ಸರಿ ಹೋಗಲ್ಲ, ಲೆಟ್ ಮಿ ಚೇಂಜ್ ಅನ್ನುವ ಒಂದು ಮನೋಭಾವನೆ ಅನಿಸುತ್ತೆ ಚಂದ್ರನಿಗೂ. ನಾಳೆ ಚಂದ್ರ ಕೆಂಪು ಬಣ್ಣದ ಚಂದ್ರ ಆಗ್ಬಿಡ್ತಾರೆ. ಓ ಇಸ್ ಇಟ್ ಸರ್? ಎಸ್ ಸರ್. ಒಂದು ರೆಡ್ ಅಥವಾ ಬ್ಲಡ್ ಕಲರ್ ಚಂದ್ರ ಆಗ್ತಾನೆ. ಅದನ್ನೇ ನಾವು ಬ್ಲಡ್ ಮೂನ್ ಅಂತೀವಿ. ವಾಟ್ ಈಸ್ ದಿಸ್ ಸರ್? ಇದನ್ನು ತಿಳ್ಕೊಳಕ್ಕಿದೆ. ಲೆಟ್ ಅಸ್ ಗೋ ವಿತ್ ಆಲ್ ದ ಡೀಟೇಲ್ಸ್. ಒನ್ಸ್ ಅಗೇನ್ ನಿಮ್ಗೆಲ್ಲರಿಗೂ ಈ ಒಂದು ಸ್ಪೆಷಲ್ ಎಪಿಸೋಡಿಗೆ ಸ್ವಾಗತ. ವಿತ್ ಆಲ್ ದ ಡೀಟೇಲ್ಸ್ ನಿಮ್ಮ ಮುಂದೆ ಡಾಕ್ಟರ್ ಮಹಾಂತೇಶ್ ಆರ್ ಕಮಾರ್. ಈ ಗ್ರಹಣ ನಿಮಗೆ ಗೊತ್ತಿದೆ. ಚಂದ್ರಗ್ರಹಣ, ಸೂರ್ಯಗ್ರಹಣ. ಲಾಸ್ಟ್ ಟೈಮ್ ಸೂರ್ಯಗ್ರಹಣದ ಬಗ್ಗೆ ನಿಮ್ಮ ಹತ್ರ ಮಾತನಾಡಿದ್ದೆ. ಈ ಗ್ರಹಣಗಳು ಹೇಗಾಗತ್ತೆ ಅಂತಂದರೆ, ನಾವು ಸೂರ್ಯ, ಚಂದ್ರ ಮತ್ತು ಭೂಮಿ, ಇವು ನಮ್ಮ 3 ಇಂಪಾರ್ಟೆಂಟ್ ಅಲೈನ್ಮೆಂಟ್ಗಳನ್ನ ನಾವೆಲ್ಲ ನೋಡಿಕೊಂಡ್ರೆ ನಮಗೆ ಹೇಗಾಗತ್ತೆ, ಸೂರ್ಯ ಇದ್ದಾನೆ, ಇಲ್ಲಿ ನಮಗೆ ಚಂದ್ರ ಇದ್ದಾನೆ. ಇವೆರಡು, ಸೂರ್ಯ ಅವನು ನಕ್ಷತ್ರ, ಚಂದ್ರನಿಗೆ ತನ್ನದೇ ಆದಂಥ ಲೈಟ್ ಇಲ್ಲ. ಅದು ನಮಗೆ ತನ್ನದೇ ಆದಂಥ ಒಂದು ಲೈಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಚಂದ್ರನಿಗೆ ಬರಲ್ಲ. ಆದರೆ ಸೂರ್ಯನ ಬೆಳಕನ್ನು ಚಂದ್ರ ತನ್ನ ಮೇಲೆ ಯಾವಾಗ ಸೂರ್ಯನ ಬೆಳಕು ಬೀಳುತ್ತೆ, ಅದನ್ನು ಚಂದ್ರ ಏನು ಮಾಡ್ತಾನೆ, ರಿಫ್ಲೆಕ್ಟ್ ಮಾಡ್ತಾನೆ. ಅದರಿಂದ ನಮಗೆ ಕಾಂತಿಯುತವಾಗಿ ಕಾಣ್ತಾನೆ ಚಂದ್ರ. ಇದು ನಮಗೆಲ್ಲ
ಸೈನ್ಸಿನ ವಿದ್ಯಾರ್ಥಿಗಳು ಅಥವಾ ಸೈನ್ಸಿನ ಮೇಸ್ಟ್ರುಗಳಿಗೆ ಗೊತ್ತಿರತಕ್ಕಂಥ ಒಂದು ಮಿನಿಮಮ್ ಬೇಸಿಕ್ ಸಂಗತಿ. ಈ ಸೂರ್ಯ ಮತ್ತು ಈ ಹುಣ್ಣಿಮೆ ದಿನ ಏನಾಗುತ್ತೆ ಅಂದರೆ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಪೂರ್ತಿಯಾಗಿ ಬಿದ್ದು ಇಡೀ ಚಂದ್ರ ನಮ್ಗೆ ಕಾಣಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಹುಣ್ಣಿಮೆಯ ಚಂದ್ರ, ಪೌರ್ಣಿಮೆ ಚಂದ್ರ ಅಂತ ಕರಿತೀವಿ. ಆದರೆ ನಾಳೆ ಏನು ಹುಣ್ಣಿಮೆ ನಡೀತಾ ಇದೆ, ಈ ಹುಣ್ಣಿಮೆಗೆ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಸೂರ್ಯ ಚಂದ್ರ ಸರಿ ಹೋಗುತ್ತೆ, ಕರೆಕ್ಟಾಗಿದೆ, ನೀಟಾಗಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳ್ತಾ ಇದೆ, ಚಂದ್ರ ಮಿನುಗಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಈ ಸೂರ್ಯ ಚಂದ್ರರ ನಡುವೆ ನಮ್ಮ ಭೂಮಿ ಅಡ್ಡ ಬಂದ್ಬಿಡುತ್ತೆ. ನಾನು ಆಗಲೇ ಹೇಳಿದೆ ನಂಗೆ 3 ಕೈ ಇದ್ರೆ ಚೆನ್ನಾಗಿತ್ತು ಅಂತ ಅಲ್ವಾ. ಈ ಸೂರ್ಯ, ಇಲ್ಲಿ ಚಂದ್ರ ಇದ್ದಾನೆ, ಹೀಗೆ ಇಲ್ಲಿ ಚಂದ್ರ, ಈ ನಡುವೆ ಭೂಮಿ ಬಂದ್ಬಿಡುತ್ತೆ. ಯಾವಾಗ ಭೂಮಿ ಬರುತ್ತೋ ಆವಾಗ ಭೂಮಿ ನೋಡಿ, ಭೂಮಿ ತುಂಬ ದೊಡ್ಡದಿದೆ, ಅಗಾಧವಾಗಿದೆ. ಇಟ್ಸ್ ಅ ಬಿಗ್ ಒನ್ ಕಂಪೇರ್ ಟು ದಿ ಸೈಜ್ ಆಫ್ ಮೂನ್. ಎಷ್ಟಿದೆ ಅಂದರೆ, ಭೂಮಿ ಮತ್ತು ಚಂದ್ರನ ಕಂಪ್ಯಾರಿಸನ್ ಮಾಡಿದ್ರೆ ಚಂದ್ರ ಒಂದು ಸಣ್ಣ ಬಾಲ್ ಇದೆಯಲ್ಲ, ಅದು ಎಷ್ಟು ಸಣ್ಣದಿದೆ ಅಂದರೆ, ಭೂಮಿಯ ಡಯಾಮೀಟ್ರ್ ಇದೆಯಲ್ಲ, ಭೂಮಿ ಒಂದು ಪೂರ್ತಿ ಒಂದು ಬಾಲ್ ಟೈಪ್ ಅಂದ್ಕೊಂಡ್ರೆ ಭೂಮಿಯ ಡಯಾಮೀಟ್ರ್ ಇದೆಯಲ್ಲ ಅದರ ಒಂದು ಕಾಲು ಭಾಗ, ನಿಯರ್ಲಿ ಎಕ್ಸಾಕ್ಟ್ಲಿ ಹೇಳಿದ್ರೆ 27% ಅಷ್ಟೇ ದ ಸೈಜ್ ಆಫ್ ದಿ ಡಯಾಮೀಟರ್ ಆಫ್ ಮೂನ್ ಕಂಪೇರ್ ಟು ದಿ ಸೈಜ್ ಆಫ್ ಡಯಾಮೀಟರ್ ಆಫ್ ದ ಅರ್ತ್. ಅಂತ ದೊಡ್ಡದಾಗಿರ್ತಕ್ಕಂಥ ಒಂದು ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬಂದ್ಬಿಡುತ್ತೆ. ಭೂಮಿ ನಿಮ್ಗೆ ಗೊತ್ತು, ಓಪೇಕ್, ಅದು ಟ್ರಾನ್ಸ್ಪರೆಂಟ್ ಅಲ್ಲ, ಅದು ಒಂದು ಘನವಾದದ್ದು. ಯಾವಾಗ ನಡುವೆ ಒಂದು ಓಪೇಕ್ ಬಾಡಿ ಇನ್ ದಿ ಫಾರ್ಮ್ ಆಫ್ ಅರ್ತ್ ಬರುತ್ತೆ, ಆವಾಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳಲ್ಲ. ಮತ್ತು ಏನು ಬೀಳುತ್ತೆ ಸರ್? ಇನ್ಫ್ಯಾಕ್ಟ್ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳುತ್ತೆ, ಭೂಮಿಯ ನೆರಳು, ಶಾಡೋ ಆಫ್ ದ ಅರ್ತ್, ಇದು ಭಾಳ ಇಂಪಾರ್ಟೆಂಟ್, ಮಕ್ಕಳು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಈ ಭೂಮಿಯ ಬೆಳಕು, ಭೂಮಿಯ ನೆರಳು, ಶಾಡೋ ಆಫ್ ದಿ ಅರ್ತ್, ಇಟ್ ಫಾಲ್ಸ್ ಆನ್ ಟು ದ ಮೂನ್. ನಮಗೆ ಗೊತ್ತಿದೆ ಭೂಮಿ ಮತ್ತು ಚಂದ್ರ ನಡುವೆ ಇರ್ತಕ್ಕಂಥ ಒಂದು ಅಂದಾಜು ಡಿಸ್ಟೆನ್ಸ್ ನಮ್ಗೆ ಗೊತ್ತಿದೆ, 3,84,400 ಕಿಲೋಮೀಟರ್. ಓಕೆ, ಅದು ಮತ್ತೆ ಪೆರಿಜಿ ಅಂತ ಕರಿತೀವಿ, ಅಂದರೆ ನಮ್ಗೆ ಹತ್ತಿರದ್ದು. ಅದಾದಮೇಲೆ ಅಪೋಜಿ ಅಂತ ಕರಿತೀವಿ. ಸೊ ಚಂದ್ರನಿಗೆ ಒಂದು 4,05,000 ಕಿಲೋಮೀಟ್ರು, ಅದು ತುಂಬ ದೂರ ಹೋದಾಗ, ಯಾಕೆಂದರೆ ಎಲ್ಲ ಎಲಿಪ್ಟಿಕಲ್ ಒಂದು ಆರ್ಬಿಟಲ್ಲೇ ಮೂವ್ ಆಗ್ತಿರ್ತವೆ. ಹಾಗಾಗಿ ಚಂದ್ರ ಮತ್ತು ಭೂಮಿ ನಡುವೆ ಬಹಳ ಒಂದು 3,84,000 ಕಿಲೋಮೀಟರ್ ದೂರ ಡಿಸ್ಟೆನ್ಸ್ ಇದೆ. ಇಷ್ಟು ದೂರ ಇರ್ತಕ್ಕಂಥ, ಇಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಭೂಮಿ, ಅದರ ನೆರಳು, ಯಾಕಂದರೆ ಹಿಂದುಗಡೆ ಸೂರ್ಯನ ಬೆಳಕು ಬೀಳ್ತಾ ಇದೆ, ಆ ಭೂಮಿಯ ನೆರಳು ಚಂದ್ರನಿಗೆ ಅಡ್ಡಾಗಿ ಬಂದು ಚಂದ್ರನ ಕೆಲಕ್ಷಣ ಅದು ಕವರ್ ಮಾಡಿಬಿಡುತ್ತೆ, ಆ ನೆರಳು ಕವರ್ ಮಾಡುತ್ತೆ. ಇದು ಹೇಗಂದರೆ, ಭೂಮಿ ಮೇಲಿದಂಥ ನಾವು ಚಂದ್ರನ ಹೋಗಿ ಮುಟ್ಟಿದ ಹಾಗೆ ನಮ್ಮ ನೆರಳು ಚಂದ್ರನ ಮೇಲೆ ಬೀಳ್ತಾ ಇದೆ. ಓಕೆ, ದಟ್ಸ್ ಗುಡ್. ಸೊ ದ್ಯಾಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಬ್ಲಾಕ್ಸ್ ದ ವಿಸಿಬಿಲಿಟಿ ಆಫ್ ಮೂನ್ ಫಾರ್ ಫ್ಯೂ ಮಿನಿಟ್ಸ್ ಆರ್ ಸಮ್ ಟೈಮ್. ಆ ಥರ ಆವಾಗ ನಾವು ಚಂದ್ರನಿಗೆ ಗ್ರಹಣ ಹಿಡಿದಿದೆ, ಚಂದ್ರ ಕಾಣುವಂಥ ಸಂದರ್ಭದಲ್ಲಿ, ಅಂದರೆ ಹುಣ್ಣಿಮೆ ದಿನ ಚಂದ ಕಾಣಬೇಕಿತ್ತು ಚಂದ್ರಮಾಮ, ಆದರೆ ಅದು ಡಿಸಪಿಯರ್ ಆಗಿಬಿಡುತ್ತೆ. ಅದನ್ನೇ ನಾವು ಚಂದ್ರಗ್ರಹಣ ಅಂತ ಕರಿತೀವಿ. ಈ ಚಂದ್ರಗ್ರಹಣ ಈ ಸಲದ್ದು ಕಂಪ್ಲೀಟ್ ಅಥವಾ ಟೋಟಲ್ ಲೂನಾರ್ ಎಕ್ಲಿಪ್ಸ್, ಪೂರ್ಣವಾದ ಚಂದ್ರಗ್ರಹಣ. ಅಂದರೆ ಇಡೀ ಚಂದ್ರ ನಮ್ಮ ಭೂಮಿಯ ನೆರಳಿನಲ್ಲಿ ಕವರ್ ಆಗಿಬಿಡ್ತಾನೆ. ಭೂಮಿಯ ನೆರಳು ಇಡೀ ಚಂದ್ರನ ಕವರ್ ಮಾಡಿಬಿಡುತ್ತೆ. ಇದು ಕಂಪ್ಲೀಟ್ ಅದು ಟೋಟಲ್ ಲೂನಾರ್ ಎಕ್ಲಿಪ್ಸ್. ಈ ಲೂನಾರ್ ಎಕ್ಲಿಪ್ಸ್, ಈ ಥರದ ಕಂಪ್ಲೀಟ್ ಲೂನಾರ್ ಎಕ್ಲಿಪ್ಸ್ ಆಗ್ತಿದೆಯಲ್ಲ, ಇದನ್ನು ದಯವಿಟ್ಟು ಇವತ್ತಿನ ರಾತ್ರಿ, ಇದು ಆ್ಯಕ್ಚುಲಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಅಮೇರಿಕದ ಭಾಗದಲ್ಲಿ, ಅಲ್ಲಿಂದ ನಾರ್ತ್ ಅಮೇರಿಕದಿಂದ ಸ್ಟಾರ್ಟ್ ಆಗುತ್ತೆ. ನಾಳೆಗೆ ನಮ್ಮ ಭಾರತೀಯ ಕಾಲಮಾನದ ಸಾಯಂಕಾಲ ಒಂದು ನಮಗೆ ಈ ಚಂದ್ರಗ್ರಹಣದ ಕೊನೆಯ ಹಂತ, ಅದು ಮಾತ್ರ ನಮಗೆ ಭಾರತದಲ್ಲಿ ಸ್ವಲ್ಪ ಕ್ಷಣಗಳು ಅಥವಾ ಕೆಲವು ನಿಮಿಷಗಳು ಮಾತ್ರ ನಮ್ಗೆ ಕಾಣ್ತಾ ಇದೆ. ಆದರೆ ನಾವೆಲ್ಲ ಭಾಳ ಪುಣ್ಯವಂತರು, ಇಂಟರ್ನೆಟ್ ಇದೆ, ಟಿ ವಿ ಮಾಧ್ಯಮಗಳಿದ್ದಾವೆ, ಅದರಲ್ಲಿ ಈ ಚಂದ್ರಗ್ರಹಣದ ವಿವಿಧ ಹಂತಗಳನ್ನ ನಾವು ಗಮನಿಸ್ಬೋದು. ಇಲ್ಲಿ ಇದು ಕಂಪ್ಲೀಟ್ ಲೂನಾರ್ ಎಕ್ಲಿಪ್ಸ್ ಆಗ್ತಾ ಇದೆ, ಟೋಟಲ್ ಲೂನಾರ್ ಎಕ್ಲಿಪ್ಸ್ ಆಗ್ತಿದೆ. ಇಂಥ ಟೋಟಲ್ ಲೂನಾರ್ ಎಕ್ಲಿಪ್ಸು ನಾವು ನೋಡ್ಬೇಕಂದ್ರೆ ಇನ್ನು 3 ವರ್ಷ ಕಾಯಬೇಕು. ಯಾವತ್ತಾಗುತ್ತೆ ಗೊತ್ತಾ ನಿಮಗೆ? ಅದನ್ನು ಎಲ್ಲ ಸೈಂಟಿಸ್ಟ್ ಲೆಕ್ಕ ಮಾಡಿಟ್ಟಿದ್ದಾರೆ. ಈ ನೆಕ್ಸ್ಟ್ ಟೋಟಲ್ ಅಂದರೆ ಆಗತ್ತೆ, ಬೇರೆ ಬೇರೆ ಲೂನಾರ್ ಎಕ್ಲಿಪ್ಸ್ ಆಗ್ತಾ ಇದ್ದಾವೆ, ಪಾರ್ಷಿಯಲ್ ಆಗ್ತಾ ಇರುತ್ತೆ. ಆದರೆ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಆಗುವುದು 31 ಡಿಸೆಂಬರ್ 2028. 2028ರ ಡಿಸೆಂಬರ್ ಕೊನೆ 31ನೇ ತಾರೀಕು ಸಾಯಂಕಾಲ, ಅವತ್ತು ನೆಕ್ಸ್ಟ್ ಕಂಪ್ಲೀಟ್ ಅಥವಾ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಆಗ್ತಾ ಇದೆ. ಹಾಗಾಗಿ ಇನ್ನೂ 3 ವರ್ಷ ಕಾಯಬೇಕು. ಅದಕ್ಕಿಂತ ಮುಂಚೆನೇ
ಇವತ್ತು ಈ ಲೋನಾರ್ ಎಕ್ಲಿಪ್ಸನ್ನ ಇವತ್ತು ನಾಳೆ ಇದನ್ನು ಆಸ್ವಾದಿಸೋಣ, ಆನಂದಿಸೋಣ, ಅದ್ರ ಜೊತೆಗೆ ಅದರ ಮಾಹಿತಿ ಪಡ್ಕೊಳ್ಳೋಣ ಅಂತೀವಿ. ಅದಕ್ಕೆ ಈ ಟೋಟಲ್ ಲೋನಾರ್ ಎಕ್ಲಿಪ್ಸ್ ಆಗ್ತಾ ಇದೆ. ಇನ್ನೊಂದು ವಿಶೇಷ ಈ ಸಲ ಏನಿದೆ ನೋಡಿ, ಎಷ್ಟೆಷ್ಟು ಎನರ್ಜಿ ಸಿಗ್ತಾ ಇದೆ ನಮಗೆ, ಕಾಸ್ಮಿಕ್ ಎನರ್ಜಿ ಸಿಗ್ತಾ ಇದೆ. ಒಂದು ಸನ್ ಲೈಟ್, ಸೋಲಾರ್ ರೇಡಿಯೇಷನ್, ಆಮೇಲೆ ಮೂನಿಂದ ರಿಫ್ಲೆಕ್ಟ್ ಆಗಿ ಬಂದಂಥ ನಾಳೆ ಹುಣ್ಣಿಮೆ ಇರೋದ್ರಿಂದ ಆ ಲೈಟ್, ಅದರ ಜೊತೆಗೆ ಈ ನಮ್ಮ ಹೋಳಿ ಹುಣ್ಣಿಮೆಯ ಒಂದು ವಿಶೇಷವಾದಂಥ ಒಂದು ಪ್ರಭೆ ಅಥವಾ ಪ್ರಭಾವಳಿ, ಈ ಎಲ್ಲ ಕಾಸ್ಮಿಕ್ ಎನರ್ಜಿ ನಮಗೆ ಇವತ್ತು ನಾಳೆ ದೊರೀತಾ ಇದೆ. ಅದನ್ನೆಲ್ಲರೂ ತೆಗೆದುಕೊಳ್ಳೋಣ, ಪುನೀತರಾಗೋಣ, ಅದರಿಂದ ಎನರ್ಜಿ ಪಡ್ಕೊಳ್ಳೋಣ. ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಈ ಹೋಳಿ ಹುಣ್ಣಿಮೆ ದಿನ ಏನು ಚಂದ್ರಗ್ರಹಣ ಆಗ್ತಿದೆಯಲ್ಲ, ನೆನಪಿಟ್ಕೊಳ್ಳಿ, ಈ ಥರ ಹೋಳಿ ಹುಣ್ಣಿಮೆ ದಿನ ಚಂದ್ರಗ್ರಹಣ ಯಾವಾಗಾಗಿತ್ತು ಹಿಂದೆ ಅಂದರೆ ಈಗ್ಗೆ 100 ವರ್ಷಗಳ ಹಿಂದೆ, ಆಲ್ಮೋಸ್ಟ್ 100 years ಬ್ಯಾಕ್ ವಿ ಹ್ಯಾಡ್ ಸಚ್ ಎ ಸೆಲೆಷಿಯಲ್ ಇವೆಂಟ್. 100 ವರ್ಷ ಆಗಿದೆ. ಇನ್ನೂ 100 ವರ್ಷ ಆದಮೇಲೆ ಇಂಥದ್ದು ಬರುತ್ತೆ ಅಂತ ಅಂದ್ಕೊಂಡ್ರೆ, 200 ವರ್ಷ ನೀವೆಲ್ಲ ಬದುಕ್ಬೋದನು, ನಾನು ಬದುಕಿರ್ಲಿಕ್ಕಿಲ್ಲ. ಆಲ್ರೆಡಿ M50s into 50s. ಸೊ ಇನ್ನು 100 ವರ್ಷದ 150 ವರ್ಷ ಆಗಲ್ಲಪ್ಪ, ಸಾಕು. ಹಾಗಾಗಿ ಈ 100 ವರ್ಷಗಳ ಹಿಂದೆ ಹೋಳಿ ಹುಣ್ಣಿಮೆ ದಿನ ಬಂದಂಥ ಈ ಚಂದ್ರಗ್ರಹಣ, ಸಂಪೂರ್ಣ ಚಂದ್ರಗ್ರಹಣ, ಇನ್ನು ಮತ್ತೆ 3 ವರ್ಷ ಆದಮೇಲೆ ಸಿಗ್ತಕ್ಕಂಥ ಚಂದ್ರಗ್ರಹಣ, ಇವತ್ತೇ ಅದನ್ನು ಆಸ್ವಾದಿಸಬಾರದೇಕೆ ಅಲ್ವಾ? ಕೇಳಿ, ಭಾಳ ಚೆನ್ನಾಗಿದೆ. ಈ ಚಂದ್ರಗ್ರಹಣ, ಲೋನಾರ್ ಎಕ್ಲಿಪ್ಸ್ ಏನಾಗ್ತಿದೆ, ಇದರ ಪ್ರಭಾವಳಿ ಭೂಮಿ ಮೇಲೆ ಇದ್ದೇ ಇರುತ್ತೆ. ಈ ಸಲ ಇದು ಸಿಂಹ ರಾಶಿನಲ್ಲಿ ಈ ಚಂದ್ರಗ್ರಹಣ ಆಗ್ತಿದೆ ಅಂತೆ. ಹಾಗೆ ಸಿಂಹ ರಾಶಿಯವರು ಹುಷಾರಾಗಿರಬೇಕು ಅಂತಕ್ಕಂಥ ಒಂದು ಕಾಷನ್, ಒಂದು ನಮಗೆ ಎಚ್ಚರಿಕೆಯನ್ನು ನಮ್ಮ ಜ್ಯೋತಿಷ್ಯ ವಿಜ್ಞಾನಿಗಳು ಅಥವಾ ಈ ಶಾಸ್ತ್ರ ಹೇಳ್ತಕ್ಕಂಥವ್ರು ಹೇಳಿದ್ದಾರೆ. ಅದನ್ನು ಪಾಲಿಸೋಣಂತೆ. ಯಾಕಂದರೆ ನಮಗೆ ಧರ್ಮ, ಧಾರ್ಮಿಕತೆ, ದೈವ ಮತ್ತು ನೇಚರ್ ಅದೆಲ್ಲ ಕೂಡಿ, ಮತ್ತು ಸೈನ್ಸ್, ಇದೆಲ್ಲದನ್ನು ಒಂದು ಪರಿಗಣನೆಗೆ ತೆಗೆದುತಕ್ಕಂಥ ಒಂದು ಮನೋಭಾವ ನಮ್ಮ ಭಾರತೀಯರಲ್ಲಿದೆ. ಹಾಗಾಗಿ ಇದನ್ನು ನೀವು ಧಾರ್ಮಿಕ ಹಿನ್ನೆಲೆ ಆದರೂ ತಿಳ್ಕೊಳ್ಳಿ, ವೈಜ್ಞಾನಿಕ ಹಿನ್ನೆಲೆ ಆದರೂ ತಿಳ್ಕೊಳ್ಳಿ, ಒಟ್ಟು ಇದನ್ನು ತಿಳಿದುಕೊಳ್ಳಿ ಅನ್ನುವ ಸದುದ್ದೇಶ ನನ್ನದು. ಈ ಥರದ ಒಂದು ಲೋನಾರ್ ಎಕ್ಲಿಪ್ಸ್ ನಡೀತಾ ಇದೆಯಲ್ಲ, ಈ ಇಡೀ ಲೋನಾರ್ ಎಕ್ಲಿಪ್ಸ್ನ ಒಟ್ಟು ಟೋಟಲ್ ಟೈಮಿಂಗ್ಸ್ ತೊಗೊಂಡ್ರೆ ಸುಮಾರು 58-59 ನಿಮಿಷಗಳ ಕಾಲ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳಲ್ಲ. ನೋಡಿ, ಗಮನಿಸ್ರಿ, ಯಾಕೆ ಬೀಳಲ್ಲ? ನಡುವೆ ಭೂಮಿ ಅಡ್ಡ ಬರ್ತಾ ಇದೆ, ಭೂಮಿಯ ಶಾಡೋ ಮಾತ್ರ ಚಂದ್ರನ ಮೇಲೆ ಬೀಳ್ತಾ ಇದೆ. ನೀವು ಗಮನಿಸ್ರಿ, ಈ ಭೂಮಿ ಇದೆ, ನಮ್ಮ ಭೂಮಿ ಇದೆಯಲ್ಲ, ಭೂಮಿಯ ಮೇಲ್ಗಡೆಗೆ ಸುಮಾರು 15ರಿಂದ 20, 30, 40, 50 ಕಿಲೋಮೀಟರ್ವರೆಗೆ ಅಂದಾಜಲ್ಲಿ ಒಂದು ಲೇಯರ್ ಇದೆ. ಅದನ್ನು ನಾವು ಅಟ್ಮಾಸ್ಫಿಯರ್ ಅಂತೀವಿ. ಅದು 106 ಕಿಲೋಮೀಟರ್ ಇದೆ, ಸಾಕು, ಒಂದು 50 ಕಿಲೋಮೀಟರ್ವರೆಗೆ. ಅಂದರೆ ಭೂಮಿಯ ಸರ್ಫೇಸ್ನಿಂದ ಒಂದು 50 ಕಿಲೋಮೀಟರ್ ತನಕ ಅಟ್ಮಾಸ್ಫಿಯರ್ ಇದೆ. ಇದೇನಾಗ್ತಿದೆ, ಹಿಂದ್ಗಡೆಗೆ ಸೂರ್ಯ ಇದ್ದಾನೆ, ನಡುವೆ ಭೂಮಿ ಇದೆ, ಈ ಕಡೆ ಚಂದ್ರ ಇದ್ದಾನೆ. ಭೂಮಿ ಅಡ್ಡ ಬರೋದ್ರಿಂದ ಸನ್ಲೈಟು ಭೂಮಿಗೆ ತಾಗಿ ಚಂದ್ರನಿಗೆ ಹೋಗಲ್ಲ, ಫೈನ್. ಆದರೆ ಸೋಲಾರ್ ರೇಡಿಯೇಷನ್ ಇದೆ, ಅದು ಪಾಸ್ ಆಗ್ತಿದೆ, ನಿಂಗೆ ಬರ್ತಿದೆಯಲ್ಲ, ಅದು ಎಲ್ಲಿಗೆ ಹೋಗುತ್ತೆ? ಭೂಮಿ ಮೇಲೆ ಏನಿದೆ? ಭೂಮಿಯ ವಾತಾವರಣ ಇದೆ, ಅಟ್ಮಾಸ್ಫಿಯರ್ ಇದೆ. ಈ ಭೂಮಿಯ ವಾತಾವರಣದಲ್ಲಿ ಸೂರ್ಯನ ಕಿರಣಗಳು ಅಥವಾ ಸನ್ ರೇಸ್ ಹೋಗ್ತಾ ಇರಬೇಕಾದ್ರೆ, ವೆನ್ ದೇ ಪಾಸ್ ಥ್ರೂ ದಿ ಅಟ್ಮಾಸ್ಫಿಯರ್, ಅರ್ತ್ ಅಟ್ಮಾಸ್ಫಿಯರ್ ಜೊತೆ ಒಳಗೆ ದಾಟಬೇಕಾದ್ರೆ ನಮ್ಗೆ ಗೊತ್ತಿದೆ, ದೇರ್ ವಿಲ್ ಬಿ ಸ್ಕ್ಯಾಟ್ರಿಂಗ್ ಆಫ್ ಲೈಟು ಸ್ಕ್ಯಾಟ್ರಿಂಗ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಬ್ಲೂ ಕಲರ್ ಸ್ಕ್ಯಾಟರ್ ಆಗುತ್ತೆ. ಬ್ಲೂ ಕಲರ್ ಎಲ್ಲ ಕಡೆಗೂ ಸ್ಕ್ಯಾಟರ್ ಆಗುತ್ತೆ, ಪಸರಿಸ್ಬಿಡುತ್ತೆ. ಹಾಗಾಗಿನೇ ಆಕಾಶ ಮತ್ತು ಸಮುದ್ರ ನಮಗೆ ನೀಲಿ ಕಲರ್ ಕಾಣುತ್ತೆ. ಅದನ್ನೇ ರಾಮನ್ ಎಫೆಕ್ಟ್ ಅಂತ ಮೊನ್ನೆ ನಾವು ಸೈನ್ಸ್ ಡೇ ದಿವಸ ಕಲ್ತ್ಕೊಂಡಿದ್ದೀವಿ ಅಲ್ವಾ? ಸೊ ಬ್ಲೂ ಲೈಟ್ ಸ್ಕ್ಯಾಟರ್ ಆಗುತ್ತೆ. ಆದರೆ ಈ ಇಡೀ ನಮ್ಮ ಸೋಲಾರ್ ಸ್ಪೆಕ್ಟ್ರಮ್ ಇದೆಯಲ್ಲ, ಅಂದರೆ ಸೂರ್ಯನ ಬೆಳಕಿನಲ್ಲಿರ್ತಕ್ಕಂಥ ಬೇರೆ ಬೇರೆ ಕಲರ್ ಬಿಟ್ಟು ಈ ನೀಲಿ ಕಲರ್ ಸ್ಕ್ಯಾಟರ್ ಆಗಿದೆ. ಈ ರೆಡ್ ಕಲರ್ ಇದೆಯಲ್ಲ, ಈ ಭೂಮಿ ಸರ್ಫೇಸಿಂಗ್ ಇದೆ ಅನ್ಕೊಡ್ರಿ, ರೆಡ್ ಕಲರು ಸೂರ್ಯನಿಂದ ಬರ್ತಕ್ಕಂಥ ಬೆಳಕಿನಲ್ಲಿರ್ತಕ್ಕಂಥ ರೆಡ್ ರೇಸ್ ಅಥವಾ ರೆಡ್ ಲೈಟು ಅದೇನಾಗುತ್ತೆ ಅಂದರೆ ಅದು ವಕ್ರೀಭವನ ಆಗುತ್ತೆ, ರಿಫ್ರ್ಯಾಕ್ಟ್ ಆಗುತ್ತೆ. ಆ ರಿಫ್ರ್ಯಾಕ್ಟ್ ಆಗಿ ಅದು ಚಂದ್ರನ ಮೇಲೆ ಬೀಳಕ್ಕೆ ಹೋಗುತ್ತೆ. ನಮ್ಮ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತಾ ಇದೆ. ಆದರೆ ಚಂದ್ರನ ಮೇಲೆ ಈ ಸೂರ್ಯನ ಲೈಟಲ್ಲಿರ್ತಕ್ಕಂಥ ರೆಡ್ ಸ್ಪೆಕ್ಟ್ರಮ್ ಏನಿದೆ, ರೆಡ್ ಪಾರ್ಟ್ ಆಫ್ ದ ಸ್ಪೆಕ್ಟ್ರಮ್, ಅದು ಬೀಳ್ತಾ ಇದೆ. ಹಾಗಾಗಿ ಈ ಸಲದ ಈ ಟೋಟಲ್ ಲೋನಾರ್ ಎಕ್ಲಿಪ್ಸ್ ಟೈಮಲ್ಲಿ ಚಂದ್ರ ತನ್ನ ಬಿಳಿ ಹಾಲಿನಂಥ ಬಣ್ಣ ಬಿಟ್ಟು ಅವನು ಒಂಚೂರು ಕಿತ್ತಳೆ ಬಣ್ಣ, ಕಿತ್ತಳೆ ಮಿಶ್ರಿತ ಕೆಂಪು ಬಣ್ಣ, ಅಂದರೆ ಆರೆಂಜ್ ರೆಡ್ ಅಂತೇನು ಕರಿತೀವಿ, ಅಥವಾ ತಾಮ್ರವರ್ಣ, ತಾಮ್ರದ ಕಲರ್ ಇರುತ್ತೆ ಆ ಥರಕ್ಕೆ
ಸಮ್ಟೈಮ್ಸ್ ಈವನ್ ಇದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಕೆಂಪಾಗಿ ಕಾಣ್ತಕ್ಕಂಥ ಒಂದು ಸಂದರ್ಭ. ಹಾಗಾಗಿ ಚಂದ್ರ ತಾನು ನ್ಯಾಚುರಲ್ ಆಗಿ ಬೆಳ್ಳಗೆ ಇರೋದು ಬಿಟ್ಟು ನಾಳೆ ಅಥವಾ ಈ ಸಂದರ್ಭದಲ್ಲಿ ಕೆಂಪಾಗಿ ಕಾಣ್ತಾನೆ. ಅದಕ್ಕೇನೆ ನಾನು ಬಿಗಿನಿಂಗಲ್ಲಿ ಹೇಳಿದ್ದು, ಲೋನಾರ್ ಎಕ್ಲಿಪ್ಸಿಸಲ್ಲಿ ಏನು ವಿಶೇಷ ಇದೆ, ಚಂದ್ರ ಕೆಂಪಾಗಿ ಕಾಣ್ತಾನೆ, ಅವನು ನಮಗೆ ರೆಡ್ ಕಲರ್ ಕಾಣ್ತಾನೆ. ಹಾಗಾಗಿ ನಾವು ಅದನ್ನು ಯಾವ ಕಲರ್ ಇದೆ ರೆಡ್ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಬ್ಲಡ್ಡು, ಅದಕ್ಕೆ ನಾವು ಅದನ್ನು ಬ್ಲಡ್ ಮೂನ್ ಅಂತ ಹೇಳ್ತೀವಿ. ಅದನ್ನೇ ನಮ್ಗೆ ಎದುರಿಸೋದು ರಕ್ತ ಚಂದಿರ. ಇಟ್ ಈಸ್ ನ್ಯಾಚುರಲ್ ಫಿನಾಮಿನನ್. ಆ ಚಂದ್ರ ಕೆಂಪಾಗಿ ಕಾಣಲಿಕ್ಕೆ ಕಾರಣ ಚಂದ್ರ ಅಲ್ಲ, ಭೂಮಿ ಮತ್ತು ಅದರ ಸುತ್ತಮುತ್ತಲಿಂದ ಭೂಮಿಯ ವಾತಾವರಣ. ದಿ ಅಟ್ಮಾಸ್ಫಿಯರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗೆಟಿಂಗ್ ದ ರೆಡ್ ಟಿಂಜ್ ಟು ದ ಮೂನ್. ನೋಡಿ ಎಷ್ಟು ಚೆನ್ನಾಗಿದೆ, ಎಂಥ ವೈಜ್ಞಾನಿಕ ಕುತೂಹಲ ಕೌತುಕ ತುಂಬಿದಂಥ ಈ ಘಟನೆಯನ್ನು ನಾವು ಆಸ್ವಾದಿಸ್ತಿದ್ರೆ ಹೇಗೆ. ಇಂಥ ಚಂದ್ರ, ಹುಣ್ಣಿಮೆಯ ಚಂದ್ರ, ಕೆಂಪು ಬಣ್ಣದ ಚಂದ್ರ, ತಾಮ್ರವರ್ಣದ ಚಂದ್ರ, ಅದರ ದರ್ಶನ ಮಾಡಿ, ಅದನ್ನು ನೋಡಿ ಪುನೀತರಾಗ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಈ ಥರದ ಚಂದ್ರಗ್ರಹಣ, ಈ ಚಂದ್ರಗ್ರಹಣದ ಹಿನ್ನೆಲೆ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು, ಕ್ರಿಸ್ಟೋಫರ್ ಕೊಲಂಬಸ್ ಚಂದ್ರಗ್ರಹಣದ ಮಾಹಿತಿನ ತಗೊಂಡು ತಾನು ಆ ಜಮೈಕಾದ ಜನರಿಂದ ತನಗೇನು ಬೇಕೋ ಅದನ್ನು ಹೆಲ್ಪ್ ತಗೋತಾನೆ, ಅವರಿಗೆಲ್ಲ ಹೆದರಿಸಿ ಒಂದು ಯಾಮಾರಿಸಿ ಅಂತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಆ ಥರದ ಚಂದ್ರಗ್ರಹಣ ಮತ್ತು ಹಲವಾರು ಐತಿಹಾಸಿಕ ಪೌರಾಣಿಕ ಘಟನೆಗಳನ್ನ ನೀವು ಮಕ್ಕಳ ಜೊತೆಗೆ ಹಂಚಿಕೊಳ್ಳಿ. ಈ ಚಂದ್ರಗ್ರಹಣವನ್ನು ಎಂಜಾಯ್ ಮಾಡಿ. ಚಂದ್ರಗ್ರಹಣ ಒಂದು 58-59 ನಿಮಿಷ ಇದೆ, ಇನ್ನು 3 ವರ್ಷ ಬಿಟ್ಟು ಸಿಗುತ್ತೆ ನಮಗೆ. ಅದಕ್ಕಾಗಿ ಅದಕ್ಕಿಂತ ಮುಂಚೆ ಬರ್ತಕ್ಕಂಥ ಚಂದ್ರಗ್ರಹಣ ಎಂಜಾಯ್ ಮಾಡೋಣ. ಈ ಏನು ಧಾರ್ಮಿಕ ಆಚರಣೆನೂ ಮಾಡೋಣ, ಏನು ಮಡಿ ಹುಡಿ, ದೇವರ ನಾಮಸ್ಮರಣೆ, ಚಂದ್ರನ ಬಗ್ಗೆ ಪೂಜೆ. ಅದರಲ್ಲೂ ಹೇಳಿದಂಥ ಸಿಂಹರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳಿದ್ದಾರೆ. ನಂದು ಹೆಸರಿನ ಬಲದಲ್ಲಿ ತಗೊಂಡ್ರೆ ಸಿಂಹರಾಶಿನೇ ಮಹಾಂತೇಶ್ ಅಲ್ವಾ. ಅದಕ್ಕಾಗಿ ನಾವೆಲ್ಲರೂ ದೈವ ಕೃಪೆಯನ್ನು ಬೇಡ್ತಾ ದೈವ ಸ್ಮರಣೆಯನ್ನು ಮಾಡೋಣ. ಈ ಚಂದ್ರಗ್ರಹಣವನ್ನು ನಾವು ಆಸ್ವಾದಿಸೋಣ, ಆನಂದಿಸೋಣ. ಭಕ್ತಿ ಭಾವದಿಂದ ಇಡೀ ನಿಸರ್ಗಕ್ಕೆ, ಸೂರ್ಯಚಂದ್ರರಿಗೆ ಮತ್ತೊಮ್ಮೆ ಕೃತಜ್ಞತಾಪೂರ್ವಕವಾಗಿ ನಮಿಸೋಣ. ಏನಂತೀರಿ? ಚೆನ್ನಾಗಿದೆಯಾ ಮಾಹಿತಿ? ಸೂರ್ಯಗ್ರಹಣ ಮೊನ್ನೆ ಹೇಳಿದ್ದೀವಿ, ಇವತ್ತು ಚಂದ್ರಗ್ರಹಣ. ನೋಡಿ, ಒಂದೇ ವರ್ಷದ ಕೇವಲ 2 ತಿಂಗಳ ಅವಧಿಯಲ್ಲಿ, ಅಂದರೆ ಜನವರಿ ನಲ್ಲಿ ಪ್ರಾರಂಭವಾಗಿದ್ದು ಫೆಬ್ರವರಿ, ಇವತ್ತು ಮಾರ್ಚ್ 2-3ನೇ ತಾರೀಕು ಅಷ್ಟೊತ್ತಿಗೆ ಇದು ಸಿಗ್ತಾ ಇದೆ ಅಲ್ವಾ. ಎಷ್ಟು ಚೆನ್ನಾಗಿ ಅನಿಸುತ್ತೆ. ಮುಂಚೆ ಎಲ್ಲ ವರ್ಷಕ್ಕೊಂದು 2 ವರ್ಷಕ್ಕೊಂದು ಬರ್ತಕ್ಕಂಥ ಗ್ರಹಣಗಳನ್ನ ನೋಡ್ತಾ ಇದ್ವಿ ಚಿಕ್ಕವರಿದ್ದಾಗ. ಈಗ 2 ತಿಂಗಳ ಅವಧಿಯಲ್ಲಿ 2ನೇ ಗ್ರಹಣ, ಅದು ಒಂದು ಸೂರ್ಯಗ್ರಹಣ ಆಯಿತು, ಒಂದು ಚಂದ್ರಗ್ರಹಣ ಆಯಿತು. ಈ ಥರದ ಮಾಹಿತಿಯನ್ನು ದಯವಿಟ್ಟು ಮಕ್ಕಳು ತಿಳ್ಕೊಳ್ರಿ, ಹಂಚಿಕೊಳ್ಳಿ. ನೀವು ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಹೇಳಿ, ನಮ್ಮ ಸರ್ ಹೀಗೆ ಹೇಳಿದ್ದಾರೆ ಅಂಥೇಳಿ. ಆಮೇಲೆ ಚಂದ್ರಗ್ರಹಣನ ನಾವು ಬರಿಗಣ್ಣಿಂದ ನೋಡ್ಬೋದು, ಯಾಕಂದರೆ ಚಂದ್ರನ ಕಾಂತಿ ಅದು ಎಂಜಾಯ್ ಮಾಡೋಕ್ಕಿದೆ, ಅದು ಇಟ್ ವೋಂಟ್ ಅಫೆಕ್ಟ್ ಅವರ್ ಐಸ್ ಅಂತ ಹೇಳ್ತಾರೆ ಸೈಂಟಿಸ್ಟು. ಅದಕ್ಕೆ ನೀವು ಚಂದ್ರಗ್ರಹಣವನ್ನು ನೋಡುವಂಥ ಒಂದು ವ್ಯವಸ್ಥೆಯನ್ನು ನಿಮ್ಮ ಮನೆ ಹತ್ರ ಮಾಡಿಕೊಳ್ಳಿ. ಟೆಲಿಸ್ಕೋಪ್ ತೊಗೊಳ್ಳಿ, ಇಲ್ಲ ಅಂದರೆ ಯು ಕ್ಯಾನ್ ಯೂಸ್ ಬೈನಾಕ್ಯುಲರ್ಸ್, ಇಲ್ಲ ಅಂದರೆ ಈಗೆಲ್ಲ ಬೇರೆ ಬೇರೆ ಆ್ಯಪ್ ಇದೆ, ಸ್ಕೈ ವ್ಯೂ ಆ್ಯಪ್ ಅಂತ ಆ್ಯಪ್ ಇದ್ದಾವೆ. ಅವುಗಳನ್ನು ಬಳಸಿ ಆದರೂ ಚಂದ್ರಗ್ರಹಣದ ಬೇರೆ ಬೇರೆ ಹಂತಗಳನ್ನು ನೀವೆಲ್ಲ ನೋಡಿ. ಭಾರತದಲ್ಲಿ ಚಂದ್ರಗ್ರಹಣ ಕೊನೆಯ ಕ್ಷಣದಲ್ಲಿ ಮಾತ್ರ ನಮಗೆ ಸಿಗುತ್ತೆ. ಇದು ಟೋಟಲ್ ಲೋನರ್ ಎಕ್ಲಿಪ್ಸ್ ಅಂದರೆ ಇಡೀ ಚಂದ್ರ ಭೂಮಿಯ ನೆರಳಿನಲ್ಲಿ ಮಿಂದು ಹೋಗ್ಬಿಡ್ತಾನೆ, ಅಂದರೆ ನೆರಳು ಅವನ ಮೇಲೆ ಬಿದ್ದು ಬಿಡುತ್ತೆ. ಸಮ್ಟೈಮ್ಸ್ ಪಾರ್ಷಿಯಲ್ ಲೋನರ್ ಎಕ್ಲಿಪ್ಸ್ ಆಗುತ್ತೆ, ಅಂದರೆ ಚಂದ್ರನ ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಭೂಮಿಯ ನೆರಳು ಬೀಳುತ್ತೆ. ಈ ಥರ ವೈಜ್ಞಾನಿಕ ಮಾಹಿತಿ, ಚಂದ್ರ, ಸೂರ್ಯ, ಭೂಮಿ, ಅವುಗಳ ಸ್ಪೆಷಲ್ ಅಲೈನ್ಮೆಂಟ್, ಸ್ಪೆಷಲ್ ಅರೇಂಜ್ಮೆಂಟ್, ಒಂದು ನಿಸರ್ಗದಲ್ಲಿರ್ತಕ್ಕಂಥ ಒಂದು ಖಗೋಳ ಕೌತುಕವನ್ನು ನಾವೆಲ್ಲ ಕಣ್ತುಂಬಿಕೊಳ್ಳೋಣ, ಇದನ್ನು ಎಂಜಾಯ್ ಮಾಡೋಣ. ಇದರ ಬಗ್ಗೆ ನಾವು ಸರಿಯಾದ ಅರಿವು, ಜ್ಞಾನವನ್ನು ಹೊಂದೋಣ. ಏನಂತೀರಿ? ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.